ನಮ್ಮ ಹೊನ್ನಪ್ಪ ಮಾಸ್ತರ್ ಹೇಳಿದ್ರು, ಹಾ ಅರ್ಕ್ಯಾರಿ ಅರಿವಿನ ಮನಿ, ಬೆವರಿಗೆ ಗುರುವಿನ ಮನಿ, ಮಾಯಿ ಮಕನಾಪುರ ಶಿವಸ್ಥಾನ ಗದ್ದಿಗೆ ನೀವು ಅತೀರಿ. ಹೌದು. ಅಂದ ಬಳಕ ಬೆವರಿಗೆ ಗುರುಮನಿ ಅಂದ ಬಳಕ ಹಾ ಅಲ್ಲಿ ಗುರು ಇರ್ಬೇಕಾಗಿತ್ತಲ್ಲ. ಅದಕ್ಯಾಕ ಗುರುಮನಿ ಅಂದ್ರಿ? ಅಲ್ಲಿ ಇರ್ಲಿಕ್ಕಂದ್ರ ಅದಕ್ಕೆ ಗುರುಮನಿ ಹೆಂಗ ಅನ್ಬೇಕು? ಹಾ ಹಾ ನೋಡ್ರಿ, ಇದು ಹೆಂಗಾಗ್ತದ ಹೇಳಿ. ಏನಾಗ್ಯದ್ರಿ? ಕಬೀರ್ ದಾಸ್ ಒಂದು ಮಾತು ಹೇಳ್ತಾನ. ಏನಂತ್ರಿ? ಕುತ್ತಾಲಡೆ ದಾತ್ ಸೆ ಗದಾ ಮಾರೆ ಲಾತ್ ಸೆ ಇನ್ಸನ್ ಬೋಲೆ ಬಾತ್ ಸೆ ಕಯೇ ಕಬೀರ್ ರೀತ್ ಸೆ. ಹೌದು ಹೌದು ಹೌದು. ಅಂದ್ರ ನಾಯಿಗಳು ಹಲ್ಲಿಲೆ ಕಚ್ಚಾಡ್ತಾವ, ಹೌದು ಹೌದು. ಕತ್ತಿ ಕಾಲಿಲೆ ಕಚ್ಚಾಡ್ತಾವ, ಅವನು ಕುಂಡಿ ಕಂಡು ಹಚ್ಚಿ ಒದ್ದಾಡ್ತಾವ. ಖರೆ ಮನುಷ್ಯ ನಾಯಿ ಮತ್ತು ಕತ್ತಿ ಇದ್ದಂಗ ಅಲ್ಲ. ಅಲ್ಲ ಅಲ್ಲ. ಇವನಲ್ಲಿ ಜ್ಞಾನದ, ಇವನಲ್ಲಿ ಅನುಭವದ. ಅದಕ್ಕ ನಾವು ನಾಯಿಗತ್ಲೆ ಕತ್ತಿಗತ್ಲೆ ಮಾತಾಡ್ದಂಗ ಆಗ್ತದ. ಇಂಥ ಮಾತ. ಗುರು ಅಂದ್ರೆ ಹೆಂಗಿರ್ತಾನ? ಹೇಗಿರ್ತಾರ್ರಿ? ಗುರು ಅಂದ್ರ ಜಾತ್ಯಾತೀತ ಇರ್ತಾನ ಅವ. ಅವ ಗುಣಾತೀತದಾನ, ಜಾತ್ಯಾತೀತದಾನ. ಹೌದು. ಅವ ಯಾವ ಸಮಾಜಕ್ಕ ಅಂಟಕೊಂಡವ ಅಲ್ಲ ಗುರು. ಗುರುವಿಗೆ ಕುಲ ಜಾತಿ ಭೇದ ಇದ್ದವ್ರಿಗೆ ಅವರಿಗೆ ಗುರು ಅನ್ನೋದಿಲ್ಲ. ಇಲ್ಲ ಇಲ್ಲ. ಒಂದು ಮಾತು ನಿಮಗೆ ಹೇಳ್ಬೇಕಾದ್ರೆ, ಅವ ಗುರು ಅದೇ ಜಾತಿಗೆ ಅಂಟಕೊಂಡನ, ಇದೇ ಜಾತಿ ಹಿಂಗ ಈ ಜಗತ್ತದೊಳಗೆ ಈ ಸಮಾಜ ಮ್ಯಾಗ ಬಹಳ ಹೊಂಟದ. ಹೌದು ಹೌದು. ಅವಕ್ ಅಂಟಕೊಂಡವ್ರು ಇವ್ರು ಅಲ್ಲ. ಒಂದ್ ಮಾತು ನಿಮಗ್ ಹೇಳ್ತ. ಏನ್ರಿ? ಈಗ ನೀವು ದವಾಖಾನಿಗೆ ಹೋಗ್ತೀರಿ. ದವಾಖಾನಿಗೆ ಹೋಗ್ಬೇಕಾದ್ರ ಆ ಡಾಕ್ಟರ್ನ ಜಾತಿ ಕೇಳ್ತೀರಿ ಏನ್? ಯಾರೇ ಇಲ್ಲ. ಯಾಕ್ರಿ? ಹೌದು. ಯಾರು ಜಾತಿ ಕೇಳಂಗಲ್ಲ. ಇಲ್ಲ. ನಮಗ್ ಏನ್ ಆಗ್ಬೇಕಾಗ್ಯದಂದ್ರ ನಮ್ಮ ರೋಗ ಹೋಗ್ಬೇಕಾಗ್ಯದ. ಹೌದು. ಅವ ಯಾವ ಸಮಾಜದವ ಡಾಕ್ಟರ್ ಇರಲ್ಲ, ಇರ್ಲಿ, ನಮ್ಮ ರೋಗ ಹೋಗ್ಬೇಕಾಗ್ಯದ. ಹೌದು. ನಾವು ಹೆಂಗ ಡಾಕ್ಟರ್ನ ಜಾತಿ ಕೇಳಲಾರದೆ ಹೋಗಿ ನಮ್ಮ ರೋಗ ತಕ್ಕೋತೇವಲ್ಲ, ಹಂಗ ಗುರುವಿಗೆ ಜಾತಿ ಕೇಳಬಾರ್ದು. ಹೌದು. ಅವ ಎಂತ ಗುರು ಇರ್ತಾನಂದ್ರ ಅವ ಡಾಕ್ಟರ್ ಬರೇ ಒಂದೇ ರೋಗ ತೆಗಿತಾನ್ರಿ. ಗುರುನಾಥ್ ಭವರೋಗ ತೆಗಿತಾನ, ನಮ್ಮ ಭವರೋಗ. ಹೌದು. ಹಿಂದ ಜನ್ಮದಲ್ಲಿ ಎಟ್ಟ ಕರ್ಮ ಮಾಡಿದಿ, ಈಗ ಈ ಜನ್ಮದಾಗ ಎಟ್ಟ ಕರ್ಮ ಮಾಡಿದೀನಿ, ಮಾಡದಂತ ಪಾಪದ ಕರ್ಮ ನಿನ್ನ ಸುತ್ತ್ಯಾದ. ಆ ಪಾಪದ ಕರ್ಮ ತೆಗಿಯಂತ ಶಕ್ತಿ ಅದು ಗುರುವಿನಲ್ಲಿ ಅದ, ಮತ್ತೆ ಎಲ್ಲಿ ಇಲ್ಲದು. ಇಲ್ಲ ಇಲ್ಲ ಇಲ್ಲ. ಅದಕ್ಕಲ್ಲೇ ಮಹಾತ್ಮರ್ ಹೇಳ್ತಾರ. ಏನಂತ್ರಿ? ತುಕಾರಾಮ್ ಮಹಾರಾಜರು, ಸಂತಾಚೆ ಚರಣಿ ಮಸ್ತಕ ಕರುಣ ಘರ್ಷಣಿ, ಪಾಪ ಗೆಲೆ ಜಳುನಿ ಪಾಂಡುರಂಗಾಲೆ ಪಳುನಿ. ಅಂದ್ರೆ ಏನ್ರಿ? ತುಕಾರಾಮ್ ಮಹಾರಾಜ್ ಹೇಳ್ತಾನಿದು. ಒಬ್ಬ ಸಂತರ ಪಾದಿನ ಮ್ಯಾಗ ಹಣಿ ಇಟ್ಟು ಮಣದ್ರಿ ಅಂದ್ರ ಹೌದು, ಎಷ್ಟು ಜನ್ಮದೊಳಗ ಮಾಡದಂತ ಪಾಪ ಓಡಿ ಹೋಗ್ತದತ್ತ. ಹೌದು ಹೌದು, ನಷ್ಟ ಆಗಿ ಹೋಗ್ತದ. ಅಂತ ಗುರು ನಮ್ಮಲ್ಲಿ ಎಷ್ಟು ಜನ್ಮದ ಪಾಪ ಇದ್ರು ತೆಗಿಯಂತ ಶಕ್ತಿ ಗುರುವಿನಲ್ಲಿ ಅದ. ಅದಕ್ಕ ಮಕನಾಪುರದಲ್ಲಿ ಗುರು ಅದಾನ, ಬೆವರಿಗೆ ಒಳಗ ಗುರು ಇಲ್ಲ. ಗುರು ಅಲ್ಲೇ ಇರ್ಬೇಕು, ಇಲ್ಲೇ ಇರ್ಬೇಕು, ಅವನಿಗೆ ಜಾಗಿಲ್ಲ. ಇಲ್ಲ ಇಲ್ಲ. ನಿಮ್ಮ ತಲೆಯಾಗಿಟ್ಕೋರಿ. ಅವ ಎಲ್ಲಿ ಹೊರಗಿನ ದೇಶದಾಗ ಗುರು ಇರಲ್ಯಾಕ, ಅಲ್ಲೇ ಕೂತು ಕರುಣಾ ಮಾಡದಂದ್ರೆ ಇಲ್ಲಿ ಗುರು, ಇಲ್ಲಿ ಶಿಷ್ಯ ಉದ್ಧಾರ ಆಗ್ತಾನೆ. ಹೌದು 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 ಹೌದು. ಅವ ಗುರು ಎಲ್ಲಿರ್ತಾನೆ ಇರ್ಲಿ, ಅಲ್ಲೇ ಕೂತು ಅವ ಕರುಣಾ ಮಾಡದಂದ್ರೆ ಇಲ್ಲಿ ನೀ ಉದ್ಧಾರ ಆಗ್ತಾನಂತ. ಅದಕ್ಕೆ ಹೇಳ್ತಾರಲ್ರಿ ಮಾತ್ಮಾರು, ಏನಂತ? ಮುಂದು ಇಟ್ಟರೆ 6ಕ್ಕೆ 6:12 ಹೆರುವ ಗೊಡ್ಡ ಹೈನಕ್ಕೆ ಗುರು ತೋರಿದ ಕರುಣೆ ಇದ್ದಾಗ ಮಾತ್ರ ಅಂತ ಹೇಳ್ತಾರೆ ಮಾತ್ಮ. ಗುರುವಿನ ಕರುಣಾ ಬಹಳ ದೊಡ್ಡದ, ಮುಖ್ಯದ. ಗುರುವಿನ ಕರುಣಾ ಅಂತ ಕರುಣಾ ಯಾರಲ್ಲಿ ಇಲ್ಲ. ಹೌದು. ಯಾಕ್ರಿ? ಹೌದು. ತಾಯಿ ಕರುಣಾ ಮಗನ ಮ್ಯಾಗ, ಮಕ್ಕಳ ಮ್ಯಾಗ ಎಟ್ಟದ್ರಿ. ಅದು ಮಗ ಅಂಗವಿಕಲಿರ್ಲಿ, ಸೊಂಡರಿಕಿರ್ಲಿ, ಕುಡ್ಡ ಇರ್ಲಿ, ಕುಂಟಿ ಇರ್ಲಿ, ಹೌದು ಹೌದು, ಖರೆ ತಾಯಿ ಕರುಣಾ ಆ ಕೂಸಿನ ಮ್ಯಾಗ ಬಾಳ ಇರ್ತದ. ಹೌದು ಹೌದು ಹೌದು. ಹಂಗ್ಯಾಕಿರಲ್ಲ ಮಗ. ಹೌದು. ಹಂಗ ತಾಯಿ ಕರುಣಾ ಹೆಂಗ ಮಗನ ಮ್ಯಾಗ ಅಟ್ಟ ಹಂಬಲಿಸಿ ಬರ್ತಾಳ ತಾಯಿ, ಹೌದು, ಗುರುವಿನ ಕರುಣಾ ಶಿಷ್ಯರ ಮ್ಯಾಗ ಇರ್ತದ. ಹೌದು ಹೌದು ಹೌದು.
ಅಮೋಘ ಸಿದ್ಧನ ಮಕ್ಕಳು 4 ಮಂದಿ ಮಕ್ಕಳು 21 ಮಂದಿ ಮಕ್ಕಳು 101 ಮಂದಿ 101 ಮಂದಿ ಮಕ್ಕಳ 1700 ಸಿದ್ಧರು. ಹೌದು. ಅವರು ಎಲ್ಲರೂ ಎಲ್ಲಿ ಗುರು ಉಪದೇಶ ಐತಂದ್ರೆ ಬೆವರಿಗೆ ಗ್ರಾಮದಲ್ಲಿ ಗುರುವಿನ ಮನಿ ಎತ್ತೊಂದಿರ್ತದೆ. ನಿಮ್ಗೆ ಗೊತ್ತಾದಿಲ್ಲ ಯಾರಿಗೂ. ನೀವು ಉಪದೇಶ ಎತ್ತೊಂಡಿಲ್ಲ ಅದು ನಿಮ್ಗೆ ಹೆಂಗ್ ಗೊತ್ತಾಗ್ತದ? ಆಗುದಿಲ್ಲ. ನಿಮಗೆ ಎಲ್ಲರೂ ಹಾದಿ ಮ್ಯಾಗ ಉಪದೇಶ ಕೊಡುದಿಲ್ಲ ಹೊನ್ನಪ್ಪ ಮಾಸ್ತರ. ಹೌದು. ಗುರು ಉಪದೇಶ ಕೊಟ್ಟುದೊಂದು ಮನಿ ಇರ್ತದ. ಹೌದು ಹೌದು. ದೊಡ್ಡ ಮಠ ಕಟ್ಟ್ಯಾರ. 100 ಎಕರೆ ಅಂದ್ರೆ ಎಲ್ಲಿ ಬೇಕಾದಲ್ಲಿ ಉಪದೇಶ ಕೊಡಂಗಿಲ್ಲ. ಇಲ್ಲ. ಗುರುವಿನ ಉಪದೇಶ ಕೊಡಂತದೇ ಒಂದು ಮನಿ ಅಂತ ಹೇಳಿರ್ತದ, ಒಂದು ಕೋರಿ. ಹೌದು. ಒಂದ್ಯಾರು ನೋಡಿ ತಿಳ್ಕೋರಿ ಶಾಸ್ತ್ರದೊಳಗ. ದೊಡ್ಡ ಗುರುವಿನಂತಿರುವ ಆದ್ರೆ ನಿಮಗ್ ಗೊತ್ತಾಗ್ತದ. ಹೌದು. ಆ ಮನಿ ಒಳಗ ಬಂದೇ ಅವನಿಗೆ ಏನು ಕೊಡ್ಬೇಕಾಗ್ಯದ? ಉಪದೇಶ ಜ್ಞಾನ ಕೊಡ್ಬೇಕಾಗ್ಯದ. ಹೌದು. ಹಂಗ ನನ್ನ 1700 ಸಿದ್ಧರಿಗೆ ಆ ಬೆವರಿಗೆ ಊರ ಒಳಗ ಏನದ ಅಲ್ಲಿ ಗುರುವಿನ ಮನಿ ಅದ. ಹೌದು. ಎಲ್ಲಾರಿಗ ಅಲ್ಲಿ ಕರೆದೇ ಅವ ಉಪದೇಶ ಕೊಟ್ಟಾನಂತ ಹೇಳಿ ಅವನಿಗೆ ಅದಕ್ಕ ಬೆವರಿಗೆ ಗುರುವಿನ ಮನಿ ಅಂದಾರ. ಹೌದು 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 ಹೌದು. ಎಲ್ಲಾರಿ ಹಾದಿ ಬೀದಿ ಒಳಗ ಬರ್ರಿ ನಿಮ್ಗೆ ಆಶೀರ್ವಾದ ಕೊಡ್ತೀನಿ ಅಂದ್ರೆ ಅಲ್ಲದು. ಅಲ್ಲ. ಅಂತ ಗುರುವಿನ ಆಶೀರ್ವಾದ ಪಡೆದಾರ 1700 ಸಿದ್ಧರು. ಹೌದು. ಅದಕ್ಕೆ ನಾವು ಏನು ತಿಳ್ಕೊಬೇಕಾಗ್ಯದ ಇಲ್ಲಿ? ನಮ್ಮ ಜನ್ಮದ ರೋಗ ತೆಗೆಯುವಂತ ಎಂತ ಗುರುವನ ಅವನಿಗೆ ತಿಳ್ಕೊಬೇಕಾಗ್ಯದ. ಹೌದು. ಒಂದೊಂದು ಶಾಸ್ತ್ರದೊಳಗ ಒಂದೊಂದು ನಮೂನ ಹಿಸ್ಟ್ರಿ ಮಾಡಿ ಹೇಳ್ಯಾನವ. ಶಬ್ದದ ಅರ್ಥ ಮೊದಲು ನಮಗ್ ಗೊತ್ತಾಗಬೇಕು. ಹೌದು. ಅಂದಕ್ಕ ನಮಗೆ ಎಲ್ಲಾ ನಮಗ ಅನುಭವ ಆಗ್ತದ. ಒಮ್ಮ ಅಕ್ಬರ್ ಭಾಷಾನ ರಾಜಧಾನಿ ಒಳಗ ಎಲ್ಲಾರಿಗೆ ಕರ್ಸದತ್ತ ಅಕ್ಬರ್ ಭಾಷಾ. ಹೌದು. ದೊಡ್ಡವ್ರತ್ತು ಯಾರಿಗನ್ಬೇಕು? ನೀವ್ ಯಾರಿಗತ್ತೀರಿ? ದೊಡ್ಡವರು ಶ್ರೀಮಂತರತ್ ಯಾರಿಗತ್ತೀರಿ? ಯಾರಿಗನ್ಬೇಕು? ದೊಡ್ಡವರು ಅಂತ ಯಾರಿಗನ್ಬೇಕು ಅಂತ ಹೇಳಿ ಸಭಾ ಕರ್ದ. ಬೀರ್ಬಲ್ಲ. ಹೌದು. ಅಕ್ಬರ್ ಭಾಷಾ ಎಲ್ಲರಿಗ್ ಕರ್ಸದ. ಬೀರ್ಬಲ್ ಎಲ್ಲರಿಗ್ ಕರ್ಸದ. ಮಂತ್ರಿ ಪದವಿ ಇತ್ತು ಅವನಿಗೆ. ಎಲ್ಲಾರು ಅಂದ್ರು ಅವ ದೊಡ್ಡ, ಇವ ದೊಡ್ಡ, ಅವ ದೊಡ್ಡ, ಎಲ್ಲಾರು ಬರೇ ಮತ್ತೊಬ್ರದ್ದು ಹೇಳುದು. ಹೌದು ಹೌದು. ನಿಮಗ್ ಕೇಳ್ತದ ನೀವ್ ಯಾರಿಗತ್ತೀರಿ? ದೊಡ್ಡವ್ರ. ನಾವು ಬನಗಂಡ 10 ಬಳ್ಳಾಗ 10 ಉಂಗ್ರ ತೊಲಿಗಟ್ಲೆ ಬ್ಯಾಂಕ್ನಾಗ ಎಫ್ಡಿ ರೊಕ್ಕ ಮಾಡ್ಯದ ಮೇಲೆ ಮಾಡಿ ಆ ಮನಿ ಮುಂದ್ ಗಾಡಿ ಇವ್ರಿಗೆ ದೊಡ್ಡವ್ರತ್ತೇವ್ ನಾವು. ಇವ್ರಿಗೆ ದೊಡ್ಡ ಅವ್ರಿಗೆ ದೊಡ್ಡವ್ರತ್ತೆ. ಅವ್ರಿಗೆ ದೊಡ್ಡವ್ರತ್ತೇವ್ ನಾವು. ಎಲ್ಲಾ ಮಂದಿ ನಿನ್ನಂಗೆ ಅಂದ್ರೆ ನೀ ಏನ್ ತಪ್ಪ ಅಂದಿಲ್ಲ. ನಾವು ತಪ್ಪು ಹೊಟ್ಟೆ ಹೇಳುವುದೇ ಇಲ್ಲ. ಎಲ್ಲಾರು ನಿನ್ನಂಗೆ ಅಂದ್ರೆ ಅಲ್ಲಿ ಎಲ್ಲಾರು ಕೂತು ರಾಜಾಗೆ ದೊಡ್ಡವ ಅಂದ್ರತ್ತ ಅವ್ರು. ಹೌದು ಹೌದು ಹೌದು. ಅಕ್ಬರ್ ಭಾಷಾ. ಹೌದು. ಎಲ್ಲವ ದೊಡ್ಡವಿಲ್ಲ, ನೀ ದೊಡ್ಡವಿಲ್ಲ, ನೀನೇ ದೊಡ್ಡವ. ಅಂದ ಬಳಕ ಅಕ್ಬರ್ ಭಾಷಾ ಹೇಳ್ದ ಏನಂತರಿ? ಇದಕ್ಕೆ ನಂದು ಕಬೂಲಿಲ್ಲ, ನಮ್ಮ ಬೀರ್ಬಲ್ ಫೈನಲ್ ಹೇಳವ ನಾವು. ಹೌದು 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 ಹೌದು. ಯಾಕ್ರಿ? ಹೌದು. ಬೀರ್ಬಲ್ ಈಶೈ ಫೈನಲ್ ಹೇಳ್ತಾನೆ. ಎಲ್ಲಾರು ಹೇಳ್ಕೊತ ಬಂದ್ರು. ಬೀರ್ಬಲ್ ನನ್ ಪಾಳಿ ಬತ್ತು. ಏ ಬೀರ್ಬಲ, ನೀ ಹೇಳಿ ನೀ ಯಾವ ದೊಡ್ಡವ? ಹೌದು. ಬೀರ್ಬಲ್ ಅಂದತ್ತ, ರಾಜ ನೀನು ದೊಡ್ಡವಲ್ಲ. ಅಲ್ಲ. ನಾನು ದೊಡ್ಡವಲ್ಲ. ಅಲ್ಲ. ಯಾರು ದೊಡ್ಡವರು? ಇನ್ನೊಬ್ಬರ ದುಃಖ ಯಾವ ತೆಗಿತಾನ ಅವ ದೊಡ್ಡವ. ಹೌದು 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 ಹೌದು. ಯಾವ ದೊಡ್ಡವ? ಇನ್ನೊಬ್ಬರ ದುಃಖ ತೆಗಿಬೇಕವ. ಹೌದು. ಇನ್ನೊಬ್ಬರ ದುಃಖ ಯಾವ ದೂರ ಮಾಡ್ತಾನ ಅವ ಜಗತ್ತದೊಳಗ ದೊಡ್ಡವ ಅಂತ ಹೇಳಿ ಬೀರ್ಬಲ್ ಹೇಳ್ದ. ಹೌದು. ಹಂಗ ನಾವು ದೊಡ್ಡವರು ಎಲ್ಲಿ ಆಗ್ತೇವ ಅಂದ್ರೆ